Good morning, students, and welcome back to the Vidya Shakti Maths online class. And I also welcome to the all teachers who have attended this session. Before I am going to start a lesson, I would like to inform you that as per timetable, today is the English class, right? But some issues I can handle the maths class. Okay, so today evening at 5:30, maths class will be there. But that class. The English madam will handle the English class at 5:30. Okay. Sorry for the inconvenience. Okay. Let us start our today's session. That is for 8th class, square and square roots. Okay. Square and square roots. Square and square roots. Okay. Okay. ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್. ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರೂ ದೀಪಾವಳಿ ಹಬ್ಬವನ್ನ ಆಚರಿಸಿ ಇನ್ನು ಆ ಮೂಡ್ ನಿಂದ ಹೊರಗೆ ಬಂದಿರೋ ಇಲ್ಲೋ ಗೊತ್ತಿಲ್ಲ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಮತ್ತೆ ದೀಪಾವಳಿಯ ಒಂದು ಶುಭಾಶಯಗಳನ್ನ ಹೇಳ್ತಾ ಇವತ್ತ ಈ ಒಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ದಟ್ ಈಸ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್. ಓಕೆ, ಈ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಒಳಗ ನಾವು ಆಲ್ರೆಡಿ ಏನ್ ಮಾಡಿದ್ವಿ, ಸ್ಕ್ವೇರ್ಸ್, ವಾಟ್ ಈಸ್ ಸ್ಕ್ವೇರ್ಸ್, ಆಮೇಲೆ ಅವ್ನ ಹೆಂಗ್ ಐಡೆಂಟಿಫೈ ಮಾಡೋದು, ಹೌದಾ? ಸೊ ಅವನ್ನೆಲ್ಲವನ್ನ ನಾವ್ ಏನ್ ಮಾಡಿದ್ವಿ, ಇಷ್ಟು ದಿನ ನಾವ್ ಇದನ್ನ ಕಲ್ತಿದ್ವಿ, ಹೌದಾ? ಇವಾಗ ನಾವ್ ಏನ್ ಕಲಿತಾ ಇದೀವಿ ಅಂದ್ರೆ ಸ್ಕ್ವೇರ್ ರೂಟ್ಸ್, ರೈಟ್? ಈ ಸ್ಕ್ವೇರ್ ರೂಟ್ಸ್ ಅನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ, ಹೌದಾ? ಸೊ ಹಾಗಾದ್ರೆ ಆ ಸ್ಕ್ವೇರ್ ರೂಟ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ಇವತ್ತ ನೋಡೋಣಂತ. ಓಕೆ, ಸೊ ಫಸ್ಟ್ ನಮ್ದು ಏನಂದ್ರ ಫೈಂಡಿಂಗ್ ಸ್ಕ್ವೇರ್ ರೂಟ್ ಥ್ರೂ ಪ್ರೈಮ್ ಫ್ಯಾಕ್ಟರೈಸೇಷನ್, ಹೌದಾ? ಫೈಂಡಿಂಗ್ square root by which prime factorization method, right? Factorization method ಕಾಣಿಸ್ತಾ ಇದೆಯಲ್ಲ? ಓಕೆ, ಫ್ಯಾಕ್ಟರೈಸೇಷನ್ ಮೆಥಡ್, ಹೌದಾ? ಇಲ್ಲಿ ನಮಗಿದು ಪ್ರೈಮ್ ನಂಬರ್ಸ್ ಅಂತ ಗೊತ್ತಿದಾವ ನಿಮ್ಗೆ? ಪ್ರೈಮ್ ನಂಬರ್ಸ್ ಅಂದ್ರೆ ಯಾವುವು? ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ ಅಂತ ಹೇಳ್ತೀವಿ ನಾವು? ಪ್ರೈಮ್ ನಂಬರ್ಸ್ ನಾವು ಕನ್ನಡ ಒಳಗೆ ಏನಂತ ಕರಿತೀವಿ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅದೇ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ನಾವೀಗ ಏನ್ ಮಾಡ್ಬೋದು ಹೇಳ್ರಿ, ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಲೆಟ್ ಅಸ್ ಸಿ ಹೌ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು, ತಿಳ್ಕೋಬೇಕು ಯಾವಂದ್ರ ಪ್ರೈಮ್ ನಂಬರ್ಸ್ ಗಳ ಯಾವಂದ್ರ. ಪ್ರೈಮ್ ನಂಬರ್ಸ್ ಗಳಂದ್ರ 2, 3, ನೆಕ್ಸ್ಟ್ 5, ನೆಕ್ಸ್ಟ್ 7, ನೆಕ್ಸ್ಟ್ 11. ಓಕೆ, ಸೊ ಇನ್ನು ಇದಾವ್, ಸೊ ಆನ್ ಅಂತ ಇದಾವ್. ಓಕೆ, ಇವಕ್ಕೆಲ್ಲ ನಾವ್ ಏನಂತ ಕರಿತೀವಿ ಅಂದ್ರ ಪ್ರೈಮ್ ನಂಬರ್ಸ್ ಗಳಂತ ಕರಿತೀವಿ. ಓಕೆ, ಸೊ ಯಾಕೆ ನಾವು ಪ್ರೈಮ್ ನಂಬರ್ಸ್ ಗಳಂತ ಕರಿತೀವಿ ಹೇಳ್ರಿ? ಈ ಪ್ರೈಮ್ ನಂಬರ್ಸ್ ಗಳಂದ್ರ ಇವು ಯಾವುದೇ ನಿಮ್ಮ ಒಂದು ಟೇಬಲ್ ಒಳಗ್ ಬರೋದಿಲ್ಲ. ಬಿಟ್ರೆ ತನ್ನದೇ ಆದ ಒಂದು ಟೇಬಲ್ ಒಳಗ್ ಬರ್ತೈತಿ, ಬಿಟ್ರೆ ಅದು ಯಾವುದೇ ಒಂದು ಮಗ್ಗಿ ಒಳಗ ಬರುದಿಲ್ಲ. ಹಾಗಾಗಿ ಇದನ್ನ ನಾವ್ ಏನಂತ ಕರಿತೇವೆ ಅಂದ್ರ, ಆಮೇಲೆ ಅದ್ರ ಸಂಖ್ಯೆಯಿಂದ ಅಷ್ಟೇ ಅದು ಡಿವಿಸಿಬಲ್ ಆಗ್ತೈತಿ, ಬೇರೆ ಸಂಖ್ಯೆಯಿಂದ ಅದು ಡಿವೈಡ್ ಆಗುದಿಲ್ಲ. ಆ ಒಂದು ಕಾರಣಕ್ಕೆ ಇವಕ್ಕೆ ನಾವು ಪ್ರೈಮ್ ನಂಬರ್ಸ್ ಗಳಂತ ಕರಿತೀವಿ. ಈ ನಂಬರ್ಸ್ ಅನ್ನ ಯೂಸಿಂಗ್ ಆಫ್ ದಿಸ್ ನಂಬರ್ಸ್ ವಿ ಹ್ಯಾವ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ಗಿವನ್ ನಂಬರ್. ಓಕೆ, ಸೊ ಹಾಗಾದ್ರೆ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನ ಲೆಟ್ ಅಸ್ ಸಿ. ಓಕೆ, ಸೊ ಈಗ ನೋಡ್ರಿ, ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಫಸ್ಟ್ ಅವನ್ನ ಯಾವ ರೀತಿ ತೆಗಿಬಹುದು ಅಂತ. ಈಗ ಫಾರ್ ಎಕ್ಸಾಂಪಲ್ 6 ಅಂತ ಇದೆ, ಹೌದಾ? ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಒಳಗಿದೆ ಇದು, ಹೌದಾ? 6 ಅಂತ ಇದೆ. ಒಂದ್ ಸೆಕೆಂಡ್, ಇಲ್ಲಿ 6 ಇದೆ, ಹೌದಾ? ಇದರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಈ ರೀತಿ ನಾವು ಬರೀಬಹುದು. ನೀವು ಸ್ವಲ್ಪ ಇದನ್ನ ಎಲ್ಲಿ ನೆನ್ಪು ಮಾಡ್ಕೋಬಹುದು ಅಂದ್ರೆ ನಿಮ್ಮ ಒಂದು 6th ಮತ್ತೆ 7th ಸ್ಟ್ಯಾಂಡರ್ಡ್ ಒಳಗ ಫೈಂಡಿಂಗ್ ಆಫ್ LCM, ಹೌದಾ, HCF ಅನ್ನ ಕಂಡು ಹಿಡಿಬೇಕಾದ್ರೆ ನಾವು ಈ ರೀತಿ ಮಾಡ್ತಿದ್ವಿ, ಹೌದಾ? ಈ ರೀತಿ ಮಾಡ್ಬೇಕಾದ್ರೆ ಈಗ ನೋಡ್ರಿ, ಇದನ್ನ 2 3s 6, ರೈಟ್? ಆಮೇಲೆ 3 1s 3, ಹೌದಾ? ಈಗ 6 ಅನ್ನ ನಾವ್ ಏನ್ ಮಾಡಿದ್ವಿ ಹೇಳ್ರಿ, ಈ ರೀತಿ ಪ್ರೈಮ್ ಫ್ಯಾಕ್ಟರ್ಗಳು
ಕನ್ನಡ ಒಳಗ್ ನಾವ್ ಇದಕ್ಕೆ ಏನಂತ ಕರಿತೀವಿ? ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೀವಿ. ಹೌದಾ? ಅವಿಭಾಜ್ಯ ಅಪವರ್ತನಗಳು. ಒಂದ್ ಸೆಕೆಂಡ್. ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೀವಿ. ರೈಟ್. ಸೊ ಈಗ 6 ಸ್ಕ್ವೇರ್ ಎಷ್ಟಾಗತ್ ನೋಡ್ರಿ? 6 ಸ್ಕ್ವೇರ್ ಎಷ್ಟಾಗತ್ತ? 36. ಹೌದಾ? 6 ಸ್ಕ್ವೇರ್ ಎಷ್ಟಾಗತ್ತ ನಮಗ? 36 ಅಂತ ಆಗತ್ತ. ರೈಟ್. ಈ 36 ಅನ್ನ ನಾನೀಗ ಏನ್ ಮಾಡ್ತೇನೆ, ಇದನ್ನು ಕೂಡ ನಾನು ಪ್ರೈಮ್ ಫ್ಯಾಕ್ಟರ್ಸ್ ಗಳಾಗಿ ಬರಿತೇನೆ. ಯಾವಾಗಿದ್ರು ನಾವೇನ್ ಮಾಡ್ಬೇಕು? ಫಸ್ಟ್ 2 ಅನ್ನ ಕನ್ಸಿಡರ್ ಮಾಡ್ಬೇಕು. ಅದಾದ್ಮೇಲೆ ಅದ್ರೊಳಗೆ ಯಾವ್ದು ಇರ್ಲಿಲ್ಲ ಅಂದ್ರ 3 ಅನ್ನ ಕನ್ಸಿಡರ್ ಮಾಡ್ಬೇಕು. ನೆಕ್ಸ್ಟ್ 5 ಗೆ ಹೋಗ್ಬೇಕು. ಡೈರೆಕ್ಟ್ 7 ಹೋದೆ 11 ಹೋದೆ ಅಲ್ಲ. ಯಾವಾಗಿದ್ರು ಆರ್ಡರ್ ವೈಸ್ ಹೋಗ್ಬೇಕು. ಫಸ್ಟ್ 2 ದಿಂದ ನೋಡ್ಬೇಕು. ಇನ್ ಕೇಸ್ ಅದು ಬರ್ಲಿಲ್ಲ ಅಂದ್ರೆ 3 ಹೋಗ್ಬೇಕು. ಅದು ಬರ್ಲಿಲ್ಲ ಅಂದ್ರೆ 5 ಹೋಗ್ಬೇಕು. ರೈಟ್. ಈಗ ಫಸ್ಟ್ ಇದು 2 ದಿಂದ ಹೋಗ್ತಿತ್ತು ಅನ್ಕೋತೀನಿ. ನೋಡೋಣ, ಚೆಕ್ ಮಾಡೋಣ ಅಂತ. ಹೌದಾ? 2 1 2. ಯಾಕಂದ್ರೆ ಇಲ್ಲಿ ಇದನ್ನೊಂಥರ ಡಿವಿಷನ್ ಮೆಥಡ್ ಅನ್ನ ನಾವು ಯೂಸ್ ಮಾಡ್ಬೇಕು. ಹೌದಾ? ಸೊ 2 1 2 ಆದ್ಮೇಲೆ 1 ಉಳಿತು. ಇಲ್ಲಿ 16 ಆಯ್ತು. 1 ಇದು 6 ಎಷ್ಟಾಯ್ತು? ಬಾಜು ಬಾಜು ಬರೆದ್ರೆ 16 ಆಯ್ತು. ಅರ್ಥ ಆಯ್ತು ಅನ್ಕೋತೀನಿ. ಮತ್ತೊಂದ್ಸಲ ನಾನು ಇಲ್ಲಿ ಬರೀತೇನೆ ನೋಡ್ರಿ. ಹೌದಾ? ಈಗ ನೀವ್ ಇದನ್ನ ಡಿವೈಡ್ ಮಾಡ್ಬೇಕಾದ್ರೆ ಎಷ್ಟ್ ಮಾಡ್ತಿದ್ರಿ? ಹೌದಾ? 2 1 2. ರೈಟ್. ಹೌದಾ? 3 - 2 is 1. ಕರೆಕ್ಟ್. ಅದಾದ್ಮೇಲೆ ಈ 6 ಅನ್ನ ನಾನು ಇಲ್ಲಿ ಬರ್ಕೋತೇನೆ. ಎಷ್ಟಾಯ್ತು? 16 ಆಯ್ತು. ಕರೆಕ್ಟ್. ಈಗ 2 8 16 ಆಯ್ತು. ಹೌದಾ? 0 0. ಇದೇ ರೀತಿ ನಾವು ಹಿಂಗ್ ಮಾಡೋ ಬದ್ಲಿ ಹಿಂಗ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವೀಗ ಹೈಸ್ಕೂಲ್ ಲೆವೆಲ್ಗೆ ಹೋಗಿದ್ದೇವೆ. ಹೌದಾ? ನಾನ್ ನಿಮಗೆ ಇವನ್ನ ಈ ರೀತಿ ಇದ್ದಾಗನು ಅದೇ ರೀತಿ ಮಾಡ್ರಿ ಅಂತ ಹೇಳ್ತೀನಿ. ಹೌದಾ? 36/2 ಅಂತಿತ್ತು. ಇನ್ ಕೇಸ್ ಏನೋ ಒಂದು ಸಮ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರ 36/2 ಇತ್ತಂದ್ರ ಇಲ್ಲೇ ನಾವು ಇದ್ ಮಾಡ್ಬೋದು, ಕಡ್ತಾ ಹೊಡಿಬಹುದು. ಬಟ್ ನೀವು ಅದು ಇನ್ನೂ ಸ್ವಲ್ಪ ನಿಮಗದು ಪ್ರಾಕ್ಟೀಸ್ ಆಗಿರುದಿಲ್ಲ. ಹಾಗಾಗಿ ಸ್ವಲ್ಪ ರೂಢಿ ಮಾಡ್ಕೋರಿ. ಹೌದಾ? ಸೊ ಇದು ಈ ರೀತಿ. ಈಗ ಏನ್ ಮಾಡಿದ್ವಿ? 2 1 2. ನೆಕ್ಸ್ಟ್ ಇಲ್ಲಿ ಏನಾಯ್ತು? 1 ಉಳಿತು. 16 ಆಯ್ತು. 2 8 16 ಆಯ್ತು. ನೆಕ್ಸ್ಟ್ 2 9 ನೆಕ್ಸ್ಟ್ ಇಲ್ಲೇ ನೋಡ್ರಿ 9 ಬಂತಲ್ಲ. ನೆಕ್ಸ್ಟ್ ಇಲ್ಲಿ 9 ಬಂತಂದ್ರ ಈಗ ನಾನು ಇದು 2 ಮಗ್ಗಿ ಒಳಗ್ ಬರ್ತೈತೆ ಅನ್ನೋದು ಇಲ್ಲ. ಹಾಗಾಗಿ ನಾನು ಏನ್ ಮಾಡ್ಬೋದು ಹೇಳ್ರಿ? ಇದನ್ನ 9 ಅನ್ನ ನಾನು ಡೈರೆಕ್ಟ್ 2 ಮಗ್ಗಿ ತಗೊಳ್ಳಿಕ್ ಬರೋದಿಲ್ಲ. ಅವಾಗ 3 3 9 ಅಂತ ತಗೋತೇನೆ. ರೈಟ್. ನೆಕ್ಸ್ಟ್ 3 1 3 ಅಂತ ತಗೋತೇನೆ. ರೈಟ್. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು? ಇಲ್ಲಿ ಒಂಚೂರ್ ಅಬ್ಸರ್ವ್ ಮಾಡ್ರಿ. ಹೌದಾ? ಇಲ್ಲೇ 6 ಇದೆ. ಈ 6 ಸ್ಕ್ವೇರ್ ಎಷ್ಟಾಗತ್ತೆ ನಮಗ? 36 ಆಯ್ತು. ಈಗ ಇಲ್ಲಿ 6 ಫ್ಯಾಕ್ಟರ್ಸ್ ಗಳು ಎಷ್ಟದಾವ್? ಓನ್ಲಿ 2 ಮತ್ತೆ 3 ಅಂತ ಇದಾವ್. ರೈಟ್. ಇಲ್ಲಿ 36 ಒಳಗ 2 times 2 ಅದಾವು, 2 times 3 ಅಂತ ಇದಾವ್. ಇದನ್ನ ಸ್ಕ್ವೇರ್ ರೂಟ್ ಮಾಡ್ಬೇಕಾದ್ರ ಅವ್ರು ಏನ್ ಮಾಡಿದ್ರು? 2 2 ಅನ್ನ 1 ಅಂತ ಕನ್ಸಿಡರ್ ಮಾಡಿದ್ರು. 2 2 ಗ್ರೂಪ್ ಮಾಡಿ ಅದನ್ನ 1 ಅಂತ ಕನ್ಸಿಡರ್ ಮಾಡಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಇದು ಕೂಡ ನಮಗ ಈ ರೀತಿ ಇದೆ. ಕರೆಕ್ಟ್. ಸೊ ಹಾಗಾದ್ರೆ ಈ 2 2 ಬದ್ಲಿ ನಾನು ಒಂದೇ 2 ಅಂತ ಇದನ್ನ ಕನ್ಸಿಡರ್ ಮಾಡ್ತೇನೆ. ಇಲ್ಲಿ 2 3 ಟ್ವೈಸ್ ಟೈಮ್ ಅದಾವಲ್ಲ. ಸೊ ಇದನ್ನ 3 ಅಂತ ಕನ್ಸಿಡರ್ ಮಾಡ್ತೇನೆ. ಅವಾಗ ಇದೇನಾಯ್ತು? 2 × 3 is 6 ಅಂತ ಆಯ್ತು. ಓಕೆ. ಹಾಗಾದ್ರೆ 36 ಸ್ಕ್ವೇರ್ ರೂಟ್ ಎಷ್ಟಾಗತ್ತೆ ನಮಗ? 6 ಆಗತ್ತ. ಈ ರೀತಿ ನಾವ್ ಏನ್ ಮಾಡ್ಬೋದು? ಇಲ್ಲಿ ಹೆಡ್ಲೈನ್ ಹೇಳಿರೋ ಹಾಗೆ ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ನಾವು ಇದನ್ನ ಏನ್ ಮಾಡ್ತಾ ಇದೀವಿ? ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತಾ ಇದೀವಿ. ರೈಟ್. ಸೊ ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದಾ? ಇನ್ನೊಂದು ನೋಡ್ಬೋದು ನೋಡ್ರಿ. 8 ಅಂತ ಇದೆ. ಹೌದಾ? 8. ರೈಟ್. ಸೊ ಇದನ್ನ ಪ್ರೈಮ್ ಫ್ಯಾಕ್ಟರ್ಸ್ ಗಳಾಗಿ ಬರೆಯೋಣ ಅಂತ. 2 4 ರೈಟ್. 2 2 2 1. ಹೌದಾ? ಈ 8 ಇದೆ. ಇದ್ರ ಸ್ಕ್ವೇರ್ ಎಷ್ಟಾಗತ್ ನೋಡ್ರಿ? ಇದ್ರದ ಸ್ಕ್ವೇರ್ ನಂಬರ್ ಎಷ್ಟಾಗ್ತೈತಿ? ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ? ಸ್ಕ್ವೇರ್ ಎಷ್ಟಾಗತ್ತ? 8 ಸ್ಕ್ವೇರ್ ಎಷ್ಟಾಗತ್ ನಮಗ? 64 ಆಗತ್ತ. ಹೌದಾ? 64 ಆಗತ್ತ. ಈಗ ಇದ್ರದ್ದು ಕೂಡ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ತೆಗಿಯೋಣ ಅಂತ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ? 2 3 2 2 ರೈಟ್. 2 1 ಇಲ್ಲಿ 1 ಉಳಿದಿದೆ, 2 ಇದೆ ಅಂದ್ರೆ 2 6 ನೆಕ್ಸ್ಟ್ 2 8 ನೆಕ್ಸ್ಟ್ 2 4. ಹೌದಾ? ಇಲ್ಲಿ ಕಾಣಿಸ್ತೈತಿ ಇಲ್ಲ ಗೊತ್ತಿಲ್ಲ. ಇನ್ನೊಂದ್ಸಲ ಇಲ್ಲಿ ಬರೀತೇನೆ ನೋಡ್ರಿ.
2 2s ನೆಕ್ಸ್ಟ್ 2 1s. ಹೌದಾ, ಇದ 2 ನಾನು ಇಲ್ಲೇ ಬರ್ದಿದ್ದೇನೆ. ಈಗ ಎಷ್ಟಾಯ್ತು ನೋಡ್ರಿ. ಹೌದಾ, ಇಲ್ಲಿ ಏನ್ ಮಾಡ್ತಾರ ಹೇಳ್ರಿ, ಈಗ ಅವರು 2 2 ಅನ್ನ ಒಂದೊಂದು ಗ್ರೂಪ್ ಮಾಡ್ಬೇಕೀಗ. ಇದೊಂದು 1 2 ಇದು 3. ಕರೆಕ್ಟಾ? ಇದೊಂದು ಇದು 3. ಕರೆಕ್ಟ್ ಆಯ್ತಾ? ಸೊ ಇದನ್ನ ಏನ್ ಮಾಡ್ತಾರೆ ಹೇಳ್ರಿ, ಒಂದನ್ನಂತ ಕನ್ಸಿಡರ್ ಮಾಡ್ತಾರೆ. 2 ನೆಕ್ಸ್ಟ್ ಇದು 2 ನೆಕ್ಸ್ಟ್ ಇದು 2 ಅಂತ ಇದೆ. ಹಾಗಾದ್ರೆ ಇದ್ರೊಳಗೆ ಒಂದೊಂದನ್ನ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ಎಷ್ಟಾಯ್ತು? 2 ಇಂಟು 2 ಇಂಟು 2 ಅಂತ ಇದೆ. ಹಾಗಾದ್ರೆ 2 ಇಂಟು 2 ಇಂಟು 2 is how much? 2 ಇಂಟು 2 ಇಂಟು 2 is 2 2s are 4, 4 2s are 8 ಅಂತ ಆಯ್ತು. ಹಾಗಾದ್ರೆ ಈ 64 ಸ್ಕ್ವೇರ್ ರೂಟ್ ಎಷ್ಟಾಯ್ತು ನಮಗ? 8 ಅಂತ ಆಯ್ತು. ಥ್ರೂ ವಾಟ್? ಯಾವ ಒಂದು ಮೆಥಡ್ ನಿಂದ, ವಿಚ್ ಮೆಥಡ್ ನಿಂದ ನಾವು ಇದನ್ನ ಫೈಂಡ್ ಔಟ್ ಮಾಡಿದ್ವಿ ಹೇಳ್ರಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ. ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ಜಸ್ಟ್ ನಿಮಗ್ ಬಹಳ ಈಸಿ ಮೆಥಡ್ ಇದೆ. ಅಂದ್ರೆ ಯಾವ್ದಂದ್ರ, ಈಗ LCM ಅದು ಫೈಂಡ್ ಔಟ್ ಮಾಡ್ಬೇಕಾದ್ರೆ ನೀವು ಈ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇರ್ತೀರಿ. ಬಟ್ ಅಲ್ಲಿ ಯಾವ್ಯಾವ್ದೋ ಸಂಖ್ಯೆ ತಗೋತಿರ್ತೀರಿ. ಬಟ್ ಇದಕ್ಕೊಂದು ರೆಸ್ಟ್ರಿಕ್ಷನ್ ಅಥವಾ ಇಟ್ ಹ್ಯಾಸ್ ಸಮ್ ಕಂಡೀಷನ್ ದಟ್ ಈಸ್ ಓನ್ಲಿ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ಅಷ್ಟೇ ನಾವ್ ಏನ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ಕರೆಕ್ಟಾ? ಸೊ ಹಾಗಾದ್ರೆ ಈ ಒಂದು ಪ್ರೈಮ್ ಫ್ಯಾಕ್ಟರ್ ಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಮತ್ತೆ ಅದರಿಂದ ನಾವು ಯಾವ ರೀತಿ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬಹುದು ಅನ್ನೋದು ಸ್ವಲ್ಪ ಐಡಿಯಾ ಬಂತು ಅನ್ಕೋತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಏನಾಯ್ತು? ಇಲ್ಲಿ ಮತ್ತ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೇನೆ ನೋಡ್ರಿ. ಹೌದಾ, ಇವು ಸ್ವಲ್ಪ ಚಿಕ್ಕ ಚಿಕ್ಕ ಸಂಖ್ಯೆನ ನೀವು ಈಸಿಲಿ ಮಾಡ್ತೀರಿ, ರೈಟ್? ಸೊ ಸ್ವಲ್ಪ ದೊಡ್ಡ ಸಂಖ್ಯೆ ಇತ್ತಂದ್ರ ನಾವ್ ಯಾವ ರೀತಿ ಮಾಡಬಹುದು? ಹೌದಾ, ಸೊ ಇಲ್ಲಿ ನೋಡ್ರಿ 441 ಇದೆ ನೋಡ್ರಿ. ಹೌದಾ, 441 ಅಂತ ಇದೆ. ಹೌದಾ, ಸ್ವಲ್ಪ ಟ್ರೈ ಮಾಡಬಹುದಾ ಇದನ್ನ? 441 ಅಂದ್ರ ಇದು ಯಾವ ಇದ್ರದ ಸ್ಕ್ವೇರ್ ರೂಟ್ ಅನ್ನ, ಅದು ಯಾವ ಹೇಳ್ರಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ನಾವ್ ಏನ್ ಮಾಡಬಹುದು ಹೇಳ್ರಿ? ಫೈಂಡ್ ಔಟ್ ಮಾಡ್ಬೇಕು. ಹೌದಾ, 441 ಅಂತ ತಗೊಳ್ಳೋದು. ಇದನ್ನ ಈಗ ನಾವ್ ಏನ್ ಮಾಡ್ಬೇಕು? ಪ್ರೈಮ್ ಫ್ಯಾಕ್ಟರ್ಸ್ ಗಳಾಗಿ ಕನ್ವರ್ಟ್ ಮಾಡ್ಬೇಕು. ಹೌದಾ, ಸೊ ಈ ರೀತಿ ಇದ್ದಾಗ ಈಗ ನನಗೆ ಏನ್ ಹೇಳಿದೆ ನಾನು? ಪ್ರೈಮ್ ನಂಬರ್ಸ್ ಗಳು ಯಾವ್ಯಾವ ಇದಾವ ಹೇಳ್ರಿ? 2 3 5 ನೆಕ್ಸ್ಟ್ 7 ಅಂತ ಇದಾವ. ಕರೆಕ್ಟಾ? ಹಾಗಾದ್ರೆ ಈಗ ನನ್ಗೆ ಏನ್ ಮಾಡ್ಬೇಕು? ನಾನು 2 ತಗೋಬೇಕು. ನಿಮಗೆ ಸ್ಟಾರ್ಟಿಂಗ್ ನಾನು ಹೇಳಿದೆ ಆರ್ಡರ್ ವೈಸ್ ತಗೋರಿ ಅಂತ ಹೇಳಿ. ಬಟ್ ಈಗ 2 ತಗೊಂಡೆ ಅಂದ್ರ ಈಗ ನೀವು ನೋಡ್ಬೋದು 2 ಟೈಮ್ ಅಂದ್ರೆ ಅದರದ ಟೇಬಲ್ ಒಳಗ ನಮಗ ಲಾಸ್ಟ್ 1 ಅನ್ನೋದು ಇಲ್ವೇ ಇಲ್ಲ. ಹೌದಾ, ಹಾಗಾಗಿ ನಾವು 2 ತಗೊಂಡಿರೋದು ಬರುದೂನು ಇಲ್ಲ. ಒಂದ್ಸಲ ಟ್ರೈ ಮಾಡೋಣ, ಜಸ್ಟ್ ಟ್ರೈ ಮಾಡೋಣ. 2 2s ಬಟ್ ಇಲ್ಲಿ 1 ಉಳಿದ್ ಬಿಡ್ತು, ಅದ್ ನಮಗ್ ಮಾಡ್ಲಿಕ್ಕೆ ಬರುದಿಲ್ಲ. ಕರೆಕ್ಟಾ? ಹಾಗಾಗಿ ನಾವು ಏನ್ ಮಾಡ್ಬೇಕು? 2 ಅನ್ನ ತಗೊಳ್ಳಿಕ್ಕೆ ಬರುದಿಲ್ಲ. ಡೈರೆಕ್ಟ್ ನಾನು ಎಲ್ಲಿಗೆ ಹೋಗ್ತೇನೆ ಹೇಳ್ರಿ? 3 ಹೋಗ್ತೀನಿ, ರೈಟ್? ಈಗ ನೋಡೋಣ. 3 1s 3 ಆಯ್ತು, 1 ಉಳಿತು, 4 ಐತಿ ಇಲ್ಲೇ, 14 ಆಯ್ತು, 3 4s 12 ಆಯ್ತು. ನೆಕ್ಸ್ಟ್ ಅಗೇನ್ ನಮಗ 2 ರಿಮೈನಿಂಗ್. ನೆಕ್ಸ್ಟ್ 2 ಇದೊಂದು 1 ಎಷ್ಟಾಯ್ತು ನಮ್ಗ? 21 ಆಯ್ತು. ಸೊ 3 7s 21 ಆಯ್ತು. ಸ್ವಲ್ಪ ನಾನು ಇಲ್ಲಿ ಎಲ್ಲರಿಗೂ ಅರ್ಥ ಆಯ್ತೋ ಇಲ್ಲೋ ಎಲ್ಲ ಮಕ್ಕಳಿಗೆ ಅಂತ ಜಸ್ಟ್ ಒಂದು ಕ್ಲಾರಿಫಿಕೇಶನ್. 440 ಅನ್ನ 3 ದಿಂದ ಡಿವೈಡ್ ಮಾಡ್ರಿ. ಕರೆಕ್ಟಾ? 3 ದಿಂದ ಡಿವೈಡ್ ಮಾಡ್ಬೇಕು. ಇಲ್ಲಿ ಎಷ್ಟಾಯ್ತು ನೋಡ್ರಿ? ಈಗ ಡಿವಿಷನ್ ಅಂತೂ ನಿಮಗ್ ಗೊತ್ತಿದಾವು, ಆಲ್ಮೋಸ್ಟ್ 8th ಸ್ಟ್ಯಾಂಡರ್ಡ್ ಅಲ್ಲ, ಹಾಗಾಗಿ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಈ ರೀತಿ ಮಾಡಿದಾಗ ನಿಮಗೆ ಸ್ವಲ್ಪ ಸಡನ್ ಆಗಿ ನಾ ಮಾಡಿದ ಕೂಡ್ಲೆ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಸ್ವಲ್ಪ ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ. ಹೌದಾ, ಈಗ ನೋಡ್ರಿ 3 1s 3. ಕರೆಕ್ಟಾ? 4 minus 3 is 1. ನೆಕ್ಸ್ಟ್ ಅಗೇನ್ ನಾನು ಇಲ್ಲಿ 4 ಅನ್ನ ಇಲ್ಲಿ ಬರ್ಕೋತೀನಿ. ಎಷ್ಟಾಯ್ತದು? 14 ಆಯ್ತು. ಇದನ್ನ ನಾನು ಇಲ್ಲಿ ಏನ್ ಮಾಡ್ತೇವಿ? ಜಸ್ಟ್ ನಾವು ಮೈಂಡ್ ಒಳಗ ಅನ್ಕೋಬೇಕಷ್ಟೇ. ಬಟ್ ಇಲ್ಲೇ ಏನಾಗ್ತೈತಿ? ಕ್ಲಿಯರ್ ಪಿಕ್ಚರ್ ಇರ್ತೈತಿ ನಮಗ. ಬಟ್ ಇಲ್ಲಿ ಏನಾಗ್ತೈತಿ? ನಿಮಗ್ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇರ್ತೈತಿ. ಸ್ವಲ್ಪ ಕಲೀರಿ. ಈಗ ಕಲಿತಾ ಇದ್ರಿ ಅಂದ್ರೆ ನಿಮಗೆ 10th ಬಹಳ ಹೆಲ್ಪ್ ಆಗ್ತೈತಿ. ಈ ರೀತಿ ಸಡನ್ ಅಂದ್ರೆ ಇಮಿಡಿಯೇಟ್ ನಾವು ಡಿವಿಷನ್ ಅನ್ನ ಮಾಡಬಹುದು. ಹೌದಾ, ಅಂದ್ರೆ ಟೈಮ್ ಸೇವ್ ಆಗ್ಲಿಕ್ಕೆ. ಓಕೆ, ನೆಕ್ಸ್ಟ್ 3 4s 12. 14 minus 12 is 2. Again 1 is remaining. I can write here 21. 3 7s 21. ಕರೆಕ್ಟಾ? ಈ ರೀತಿ ಇಲ್ಲಿ ಏನಾಯ್ತು? 147.
ಇಷ್ಟೆಲ್ಲ ಸರ್ಕಸ್ ಮಾಡೋ ಬದ್ಲಿ ನಾವ್ ಇಲ್ಲಿ ಏನ್ ಮಾಡಿಬಿಟ್ಟಿವಿ, ಡೈರೆಕ್ಟ್ ಬರ್ದಿದ್ವಿ, ರೈಟ್? ಹಾಗಾದ್ರೆ ಈಗ ನೆಕ್ಸ್ಟ್ ಅಗೇನ್ 3 ಅನ್ನ ತಗೋತೇನೆ ನಾನು, ಹೌದಾ? 3 ಅನ್ನ ತಗೊಂಡಾಗ ಇಲ್ಲಿ ಎಷ್ಟಾಯ್ತು? ಅಗೇನ್ 3 4s 12, 27 ಉಳಿತು. ಇಲ್ಲಿ 12 ಆಗಿದೆ. 14 minus 12 is 2. ಇಲ್ಲೇ ಬಾಜು 7 ಇರೋದ್ರಿಂದ 27 ಆಯ್ತು. 3 9s ಎಷ್ಟಾಯ್ತು? 27 ಆಯ್ತು. ನೆಕ್ಸ್ಟ್ ಈಗ ನಾನು ಏನ್ ಮಾಡ್ತೆ? 49 ಬಂತು, ಹೌದಾ? ಈಗ ನಾನು ಏನಾದ್ರೂ 3 ತಗೊಂಡೆ ಅಂದ್ರೆ ಇದರಿಂದ ಡಿವೈಡ್ ಆಗುದಿಲ್ಲ, ಹೌದಾ? ಈಗ ನೆಕ್ಸ್ಟ್ 3 ಆದ್ಮೇಲೆ ನನಗೆ 5 ಬಂತು. 5 ತಗೊಂಡ್ರು ಅದು ನಮ್ಗೆ ಡಿವೈಡ್ ಆಗುದಿಲ್ಲ. ನಾ ಅಗೇನ್ ಐ ಕ್ಯಾನ್ ಕನ್ಸಿಡರ್ 7 ಅಂತ ತಗೋತೇನೆ. ಐ ಕ್ಯಾನ್ ಟೇಕ್ 7. 7 7s 49 and 7 1s 7, ಹೌದಾ? 441 ದ ಪ್ರೈಮ್ ಫ್ಯಾಕ್ಟರ್ಸ್ ಗಳು ಏನಾದವು? 3 3 7 7 ಅಂತ ಆದ್ವು, ಹೌದಾ? ಸೊ ನಾವೀಗ ಏನ್ ಮಾಡ್ಬೇಕು? ಇದನ್ನ 2 2 ದಿಂದ ಒಂದು ಗ್ರೂಪ್ ಮಾಡ್ಬೇಕು, ಹೌದಾ? ಹೌದಾ? ಅದ್ರೊಳಗ ಒಂದೊಂದಷ್ಟೇ ಕನ್ಸಿಡರ್ ಮಾಡ್ಬೇಕು. 3 7 ಅಂತ ಹೇಳಿ, ರೈಟ್? ಇಲ್ಲಿ ಏನಾಯ್ತು ಹಾಗಾದ್ರೆ? ಈ 3 ಡಬಲ್ 2 3 ಒಳಗ ಒಂದನ್ನಷ್ಟೇ ಕನ್ಸಿಡರ್ ಮಾಡಿದ್ವಿ. ಇಲ್ಲೇ ಡಬಲ್ 7 ಒಳಗ ಒಂದನ್ನಷ್ಟೇ ಕನ್ಸಿಡರ್ ಮಾಡಿದ್ವಿ. ಇವನ್ನೆರಡು ಮಲ್ಟಿಪ್ಲೈ ಮಾಡ್ರಿ, ಎಷ್ಟಾಯ್ತು? 21 ಆಯ್ತು, ಕರೆಕ್ಟಾ? ಹಾಗಾದ್ರೆ 441 ಸ್ಕ್ವೇರ್ ರೂಟ್ ಆಫ್ 441 ಈಸ್ 21 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಹೌದಾ? ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನಾವು 441 ಒಂದು ಸ್ಕ್ವೇರ್ ರೂಟ್ ಅನ್ನ ಈ ರೀತಿ ನಾವು ಫೈಂಡ್ ಔಟ್ ಮಾಡಿದ್ವಿ, ಕರೆಕ್ಟಾ? ಅರ್ಥ ಆಯ್ತಾ? ಸೊ ನಾನೊಂದು ಎಕ್ಸಾಂಪಲ್ ಇನ್ನೊಂದು ಬರಿಬೋದಾ? ನೀವ್ ಹೇಳ್ಬೋದಾ ಅದಕ್ಕ? ಇದ್ ನೋಡ್ರಿ, ಯಾವ್ದಿರ್ಬೋದು? 225. ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ದಿಂದ ನಂಗೆ ಹೇಳ್ತೀರಾ? ಸ್ವಲ್ಪ ಮಾಡಬಹುದಾ ನೀವು? ಜಸ್ಟ್ ಒಂದು 2 minutes ಕೊಡ್ತೀನಿ, ಮಾಡಿ ಹೇಳ್ರಿ. 225 ದ ಸ್ಕ್ವೇರ್ ರೂಟ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ಹೇಳ್ಬೇಕು ನಂಗ. ಹೇಳ್ಬೋದಾ? ನೋಡ್ರಿ, ಇಲ್ಲೇ ಇದೆ. ನಾನು ಇದನ್ನ ರಬ್ ಮಾಡೋದಿಲ್ಲ, ಜಸ್ಟ್ ಸ್ಟೆಪ್ ನೋಡಿ ನೋಡಿ ಮಾಡ್ರಿ. ಈ 225 ದ ಸ್ಕ್ವೇರ್ ರೂಟ್ ಎಷ್ಟಾಗತ್ತ ಅಂತ ಹೇಳಿ ಹೇಳ್ಬೋದಾ ಯಾರಾದ್ರೂ? ಮಾಡ್ರಿ, ಏನ್ ಟೈಮ್ ತಗೋರಿ, ಮಾಡ್ರಿ, ಬಟ್ ಹೇಳ್ರಿ. 225 ದ ಸ್ಕ್ವೇರ್ ರೂಟ್ ಅನ್ನ ಈ ರೀತಿ ಫೈಂಡ್ ಔಟ್ ಮಾಡಿ ಹೇಳ್ರಿ ನಂಗೆ. ಮಾಡ್ತಾ ಇದ್ದೀರಿ? ತಪ್ಪಾಗ್ಲಿ ಏನೋ ಆಗ್ಲಿ, ಮೊದ್ಲು ನೀವು ಟ್ರೈ ಮಾಡ್ಲಿಕ್ಕೆ ಕಲೀರಿ. ನೀವು ಮ್ಯಾಥ್ಸ್ ಒಳಗ ಹಂಗೆ ಬುಕ್ ಹಿಡ್ಕೊಂಡು ಓದ್ತೇನೆ ಅಂದ್ರ ದಟ್ ಇಸ್ ಅ ರಾಂಗ್ ವೇ, ಹೌದಾ? ನೀವು ಆದಷ್ಟು ಬರೀಲಿಕ್ಕೆ ಕಲಿಬೇಕು. ಎಷ್ಟು ಬರೀತೀರ ಅಷ್ಟು ನಿಮಗ ಪರ್ಫೆಕ್ಟ್ ಆಗಿ ನೆನಪು ಉಳಿತೈತಿ, ಕರೆಕ್ಟಾ? ಹಾಗಾದ್ರೆ 225 ದ ಸ್ಕ್ವೇರ್ ರೂಟ್ ಹೇಳ್ರಿ ನೋಡೋಣ. ನಾವ ಮಾಡೋಣ ಹಾಗಾದ್ರೆ, ಬೈ ಒನ್ ಮಾಡೋಣ. ಸೊ ಈಗ ನಾನು ಏನ್ ಮಾಡ್ತೀನಿ? 3 ಅನ್ನ ತಗೋತೀನಿ, ಹೌದಾ? ಈಗ ಫಸ್ಟ್ ನಾನು ಇಲ್ಲಿ 5 ಇರೋದ್ರಿಂದ ಜಸ್ಟ್ ನಾವು ಲಾಸ್ಟ್ ಡಿಜಿಟ್ ಅನ್ನ ಸ್ವಲ್ಪ ನೋಡ್ಬೇಕು, ಹೌದಾ? ಇಲ್ಲಿ ನಾನು 5 ಇದ್ದಾಗ ನಾನು 2 ತಗೊಂಡಿರೋದ್ರಿಂದ ಡಿವೈಡ್ ಆಗೋದಿಲ್ಲ, ಹೌದಾ? ಹಾಗಾಗಿ ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗ್ತೀನಿ? 3 ಹೋಗ್ತೀನಿ, ಹೌದಾ? ಇಲ್ಲಿ ಏನಾಯ್ತು? 3 7s 21 ಆಯ್ತು, ಕರೆಕ್ಟಾ? 3 7s 21 ಅಂದಾಗ ಇಲ್ಲಿ ಎಷ್ಟಾಯ್ತು? 22 ಇದೆ, ಹೌದಾ? 22 minus 21 1 ಆಯ್ತು. ಇಲ್ಲಿ ಬಾಜು 5 ಬರೋದ್ರಿಂದ ಎಷ್ಟಾಯ್ತದು? 15 ಆಯ್ತು. ಸೊ 3 5s 15 ಆಯ್ತು, ರೈಟ್? ನೆಕ್ಸ್ಟ್ ಅಗೇನ್ ಮತ್ತೆ 3 ಅನ್ನ ತಗೋತೇನೆ, ಹೌದಾ? ಇಲ್ಲಿ ಎಷ್ಟಾಯ್ತು? 3 2s 6 ಆಯ್ತು. ಮತ್ತ ಅಗೇನ್ 1 ಉಳಿತು, ಬಾಜು 5 ಇದೆ, ಎಷ್ಟಾಯ್ತು? 3 5s 15 ಆಯ್ತು, ರೈಟ್? ಸೊ ಈಗ ಏನಾಯ್ತು? 25 ಬಂತು. ಈಗ 25 ತಗೊಂಡು ನನ್ನ 3 ದಿಂದ ಡಿವೈಡ್ ಮಾಡಿದ್ರೆ ಅದು ಬರುದಿಲ್ಲ, ಯಾಕಂದ್ರ 3 8 24 ಇದೆ, 25 ಇಲ್ಲ ನಮ್ಗೆ, ಹೌದಾ? ಆ ಟೇಬಲ್ ಒಳಗ. ಹಾಗಾಗಿ ನಾನು ನೆಕ್ಸ್ಟ್ ಯಾವ ಒಂದು ನಂಬರಿಗೆ ಹೋಗ್ತೀನಿ ಹೇಳ್ರಿ? 5 ನಂಬರಿಗೆ ಹೋಗ್ತೀನಿ, ಕರೆಕ್ಟಾ? ಸೊ ಹಾಗಾದ್ರೆ 5 ನಂಬರ್ ಏನಾಗತ್ ನೋಡ್ರಿ? 5 5s 25 and 5 1s 5, ಹೌದಾ? ಗೊತ್ತಾಯ್ತಾ ಇದು? ಇವಾಗ ನಾವ್ ಏನ್ ಮಾಡ್ಬೇಕು? ಇದನ್ನ ಒಂದೊಂದು ಪೇರ್ ಅನ್ನ ಒಂದೊಂದಂತ ಗ್ರೂಪ್ ಮಾಡ್ಬೇಕು, ಹೌದಾ? ಅದನ್ನ ಕನ್ಸಿಡರ್ ಮಾಡ್ಬೇಕು. ಈಗ ಈ 3 ಮತ್ತೆ 3 ಏನ್ ಮಾಡ್ಬೇಕು? ನಾನು ಒಂದ್ ಗ್ರೂಪ್ ಮಾಡ್ತೇನೆ, ಹೌದಾ? ಎರಡು ಸೇರಿ ಇದನ್ನ ಎರಡು ಸೇರಿ ಒಂದು ಗ್ರೂಪ್ ಮಾಡಿ ಅದರೊಳಗೆ ಒಂದೊಂದನ್ನಷ್ಟೇ ನಾನು ಕನ್ಸಿಡರ್ ಮಾಡ್ತೇನೆ. ಏನಾಯ್ತು ನೋಡ್ರಿ? ಈಗ
ಇಲ್ಲಿ ಬರಿಬಹುದಾ? ಈ 3 ಬದ್ಲಿ ಒಂದೇ 3 ಅನ್ನ ಕನ್ಸಿಡರ್ ಮಾಡ್ತೇನೆ. ಈ 2 5 ಬದ್ಲಿ ಒಂದೇ 5 ಅನ್ನ ಕನ್ಸಿಡರ್ ಮಾಡ್ತೇನೆ. ಹಾಗಾದ್ರೆ 5 3 ಎಷ್ಟಾಯ್ತು ಹೇಳ್ರಿ? 5 3 ಎಷ್ಟಾಯ್ತು? 15 ಆಯ್ತು. ಕರೆಕ್ಟಾ? ಹಾಗಾದ್ರೆ ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 225? ಸ್ಕ್ವೇರ್ ರೂಟ್ ಆಫ್ 225 ಈಸ್ 15. ಹೌದಾ? ನಾವು ಇಷ್ಟು ಈಸಿಯಾಗಿ ಒಂದು ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಅದು ವಿಚ್ ಮೆಥಡ್? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ನಾವೇನ್ ಮಾಡಿದ್ವಿ? ಇಷ್ಟು ಈಸಿಯಾಗಿ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ನಿಮ್ಗೆ ಏನಾಗ್ಬಿಡ್ತೈತಿ? ಸಣ್ಣ ಸಣ್ಣ ಅಪ್ ಟು 1 to 10 ವರೆಗೂ ಅಥವಾ 1 to 20 ವರೆಗೂ ನೀವು ಮಾಡಿರ್ತೀರಿ. ಅಂದ್ರೆ ಏನ ಸ್ಕ್ವೇರ್ ರೂಟ್ ಅನ್ನ ಈಸಿಲಿ ಫೈಂಡ್ ಔಟ್ ಮಾಡಬಹುದು. ಅದು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ. ಬಟ್ ಸ್ವಲ್ಪ ಹೋದಾಗೆ ಈಗ 441 ಇರ್ಬೋದು, ಜಾಸ್ತಿ ಇರಬಹುದು. ಹೌದಾ? ಆ ರೀತಿ ಇದ್ದಾಗ ನಾವು ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ, ಇಲ್ಲಿ ಮತ್ತೆ ಸಾಕಷ್ಟು ಮೆಥಡ್ ಅದಾವ. ಈಗ ಇದನ್ನೇ ನಾವು ಇನ್ನೊಂದ್ ಚೂರ್ ಯೂಸ್ ಮಾಡಿದ್ ಬಿಟ್ಲೆ ಮತ್ತೆ ಬೇರೆ ಮೆಥಡ್ ಬರ್ತೈತಿ. ಇದು ಬಹಳ ಲೆಂದಿ ಪ್ರೊಸೆಸ್ ಆಗ್ತೈತಿ ಅಂತ ಹೇಳಿ ಅದನ್ನೆಲ್ಲ ನೋಡೋಣ. ಜಸ್ಟ್ ಕಲಿತಾ ಇದೀವಿ, ಇಷ್ಟು ಕಲಿಯೋಣ ಅಂತ. ಓಕೆ, ಸೊ ನಿಮಗೆ ಐ ಹೋಪ್ ಆಲ್ ಆಫ್ ಯು ಕ್ಲಿಯರ್ ದಿಸ್ ಕಾನ್ಸೆಪ್ಟ್. ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಕೇಳ್ಬೋದು, ಅಥವಾ ಎಲ್ಲಿ ಏನ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಮತ್ತೊಮ್ಮೆ ಕೇಳ್ರಿ, ನಾನು ರಿಪೀಟ್ ಮಾಡ್ತೇನೆ. ಓಕೆ, ನೋ ಹೆಸಿಟೇಟ್. ನಿಮಗೆ ಏನೇ ಡೌಟ್ಸ್ ಇದ್ರು ಕೇಳ್ರಿ, ಅಥವಾ ಇದೇ ಪ್ರಾಬ್ಲಮ್ ಅನ್ನ ಮತ್ತೊಂದ್ಸಲ ರಿಪೀಟ್ ಮಾಡಂದ್ರು ನಾನು ಮಾಡ್ತೇನೆ. ಓಕೆ, ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ರೈಟ್, ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಓಕೆ, ನೆಕ್ಸ್ಟ್ ಇನ್ನೊಂದ್ ಮಾಡ್ಬೋದಾ? ಈಗ ಯಾವ್ದು ಇಲ್ಲ. ಈಗ ನಾವೇನ್ ಮಾಡ್ಬೋದು ಹೇಳ್ರಿ? ಹಾಗಾದ್ರೆ ಮತ್ತೆ ಇಲ್ಲಿ ಏನ್ ಮಾಡ್ಬೋದು? ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಆದ್ಮೇಲೆ ನಮಗ್ ಒಂದಿಷ್ಟು ನಂಬರ್ಸ್ ಗಳನ್ನ ಅವರು ಕೊಟ್ಟಿರ್ತಾರೆ. ಹೌದಾ? ಆ ನಂಬರ್ಸ್ ಗಳು ಸಮ್ ಟೈಮ್ ಏನಾಗಿರ್ತೈತಿ? ಸ್ಕ್ವೇರ್ ರೂಟ್ ಆಗಿರುದಿಲ್ಲ. ಅಂದ್ರೆ ಸ್ಕ್ವೇರ್ ನಂಬರ್ಸ್ ಗಳೇ ಅಲ್ಲ ಅವು. ಹೌದಾ? ಆ ಸ್ಕ್ವೇರ್ ನಂಬರ್ಸ್ ಗಳೇ ಅಲ್ಲ ಅಂದಾಗ ಅದನ್ನ ನಾವು ಯಾವ ಒಂದು ಲೀಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಸ್ಕ್ವೇರ್ ನಂಬರ್ ಆಗುತ್ತ, ಅಥವಾ ಒಂದು ಯಾವ ಒಂದು ಲೀಸ್ಟ್ ನಂಬರ್ ನಿಂದ, ಹೌದಾ, ನಾವು ಡಿವೈಡ್ ಮಾಡಿದಾಗ ಅದೊಂದು ನಮ್ಗೆ ಏನಾಗತ್ತಂದ್ರ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗ್ತಿತಿ ಅನ್ನೋದನ್ನ ಇವಾಗ ನೆಕ್ಸ್ಟ್ ಕಲಿಯೋಣಂತ. ಹೌದಾ? ಸೊ ಒಂದು ಎಕ್ಸಾಂಪಲ್, ಈಗ 48 ಅಂತ ಇದೆ. ಹೌದಾ? 48 ಅಂತ ಇದೆ. ಹೌದಾ? ಸೊ ಇದನ್ನ ನಾನು ಏನ್ ಮಾಡ್ಬೇಕೀಗ? 48 ನಮಗ ಏನಾಗ್ಬೇಕು? ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದಾ? ಫಸ್ಟ್ ಆಫ್ ಆಲ್ ನಮಗೆ ಈಗ ಏನಾಗಿದೆ, ಇದನ್ನ ಜಸ್ಟ್ ನೋಡಿದ್ರೆ ಇದೊಂದು ಸಣ್ಣ ನಂಬರ್ ಆಗಿರೋದ್ರಿಂದ, ಹೌದಾ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಯಾಕಂದ್ರೆ ಸ್ಕ್ವೇರ್ ನಂಬರ್ ಅಲ್ವೇ ಅಲ್ಲ. ಹೌದಾ? ನಮಗ್ ಸ್ಕ್ವೇರ್ ನಂಬರ್ ಬರ್ಬೇಕಾದ್ರೆ ಕಂಡೀಷನ್ ಏನಿದೆ? 1 ಇರ್ಬೇಕು ಲಾಸ್ಟ್, ನೆಕ್ಸ್ಟ್ 4 ಇರ್ಬೇಕು, ನೆಕ್ಸ್ಟ್ 9 ಇರ್ಬೇಕು, ಸಾರಿ 5 ಇರ್ಬೇಕು. ಹೌದಾ? ನೆಕ್ಸ್ಟ್ 9 ಇರ್ಬೇಕು, ನೆಕ್ಸ್ಟ್ ಈವನ್ ನಂಬರ್ ಆಫ್ 0 ಇರ್ಬೇಕು, ಲಾಸ್ಟ್ ಡಿಜಿಟ್. ಹೌದಾ? ಸೊ ಹಾಗಾಗಿ ಇಲ್ಲಿ 8 ಇರೋದ್ರಿಂದ ಆಲ್ರೆಡಿ ನಮ್ಗೆ ಕನ್ಫರ್ಮ್ ಆಗಿದೆ ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಬಟ್ ನೋಡೋಣಂತ. ಹೌದಾ? ಯಾವ ರೀತಿ ಇದೆ ಕಂಡೀಷನ್ ಅಂತ. ಓಕೆ, ಸೊ ಇಲ್ಲಿ 2 2s 2 4s, ನೆಕ್ಸ್ಟ್ 2 12s, ನೆಕ್ಸ್ಟ್ 2 6s, ನೆಕ್ಸ್ಟ್ 2 3s, ಹೌದಾ, 3 1s. ಹೌದಾ? ಸೊ ನನ್ನ ಪ್ರೈಮ್ ಫ್ಯಾಕ್ಟರ್ಸ್ ಗಳಾಗಿ ಇದ್ದಾಗ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕಂತ ಹೇಳಿದ್ದೇನೆ, ಅವನ್ನ 2 ನಂಬರ್ಸ್ ಅನ್ನ ಗ್ರೂಪ್ ಮಾಡಿ ಅದ್ರೊಳಗ 1 1 ಅಂತ ಆಸ್ 1 1 ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಏನಾಯ್ತು? ಇದನ್ನ 2 ಗ್ರೂಪ್ ಮಾಡಿದ್ವಿ, ಅದಾದ್ಮೇಲೆ ಇದನ್ನ 2 ಗ್ರೂಪ್ ಮಾಡಿದ್ವಿ. ಬಟ್ ಇಲ್ಲಿ 3ಗೆ ನಮ್ಗೆ ಇನ್ನೊಂದು ಪೇರೇ ಇಲ್ಲ. ಹೌದಾ? ಇನ್ನೊಂದು 3 ಇದ್ದಿದ್ರೆ ಇದು ನಮಗ್ ಪರ್ಫೆಕ್ಟ್ ಸ್ಕ್ವೇರ್ ಆಗ್ತಿತ್ತು. ಬಟ್ ಇಲ್ಲಿ 3ಗೆ ಪೇರೇ ಇಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರ ಈಗ 48 ಅನ್ನ ಟು ಮೇಕ್ ಅ 48 as a perfect square number, we have to multiply this 3 to 48. ಹೌದಾ? ಈ 3 ದಿಂದ ಈ 48 ಗೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೊಂದು ಇದೊಂದು 48 ಅನ್ನ ಒಂದು ಸ್ಕ್ವೇರ್ ನಂಬರ್, ಪರ್ಫೆಕ್ಟ್ ಸ್ಕ್ವೇರ್. ಐ ಆಮ್ ಯೂಸಿಂಗ್ ಅ ವರ್ಡ್ ದಟ್ ಈಸ್ ಪರ್ಫೆಕ್ಟ್. ಹೌದಾ?
ಅಂದ್ರೆ ಸಂಪೂರ್ಣವಾಗಿ ಅದನ್ನ ನಾವ್ ಏನ್ ಮಾಡ್ಬೋದು, ಸ್ಕ್ವೇರ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಲೀಸ್ಟ್ ನಂಬರ್ ಅನ್ನ ಇಲ್ಲಿ ಏನು ಮಾಡೋ ಹೋಗಿಲ್ಲ, ಜಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ಬರೀತಾ ಹೋಗ್ಬೇಕು. ಅಲ್ಲಿ ಲಾಸ್ಟ್ ಒಂದು ಪೇರ್ ಆಗಿರುದಿಲ್ಲ, ಹೌದಾ? ಆ ಪೇರ್ ಅನ್ನ ನಾವು ಅವ್ರು ಮಲ್ಟಿಪ್ಲೈ ಮಾಡ್ಬೇಕು, ಅಥವಾ ಡಿವೈಡ್ ಡಿವೈಡ್ ಮಾಡ್ಬೇಕು, ಹೌದಾ? ಸೊ ಹಾಗಾದ್ರೆ ಈಗ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗತ್ ನೋಡ್ರಿ, 48 ಇಂಟು 3. ಇದು ಏನ್ ಪೇರ್ ಆಗಿಲ್ಲಲ್ಲ ಅದನ್ನೇ ಕನ್ಸಿಡರ್ ಮಾಡ್ಬೇಕು, ಸ್ವಲ್ಪ ಕೇರ್ಫುಲ್ ಆಗಿರಿ, ಹೌದಾ? ಈಗ ಇದು ಪೇರ್ ಆಗಿಲ್ಲಲ್ಲ, ಅದನ್ನ ನಾನು ಇಲ್ಲಿ ಏನ್ ಮಾಡ್ತೀನಿ, 3 ದಿಂದ ಮಲ್ಟಿಪ್ಲೈ ಮಾಡ್ತೇನೆ. ಓಕೆ, ಸೊ ಹಾಗಾದ್ರೆ 3 is the 24, 3 4s ಎಷ್ಟಾಯ್ತು, 12 and 12 plus 2 is 144 ಆಯ್ತು, ಹೌದಾ? ಅಂದ್ರ ಆ 48 ಅನ್ನ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಲಿಕ್ಕೆ 3 ದಿಂದ ಮಲ್ಟಿಪ್ಲೈ ಮಾಡಿದ್ವಿ, ಅವಾಗ ನಮಗೆ ಎಷ್ಟು ಬಂತು, 144 ಅಂತ ಬಂತು. 144 is a ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಅಂಡ್ 144 ಸ್ಕ್ವೇರ್ ರೂಟ್ ಎಷ್ಟಿದೆ ನಮ್ಗೆ, 12 ಅಂತ ಇದೆ, ಹೌದಾ? ಗೊತ್ತಾಯ್ತು, ನೆನಪಿದೆ ನಿಮ್ಗೆ? 144 ಸ್ಕ್ವೇರ್ ರೂಟ್ ಎಷ್ಟಿದೆ ನಮ್ಗೆ, 12 ಅಂತ ಇದೆ. ಓಕೆ, ಇದು ಮಲ್ಟಿಪ್ಲೈಡ್ ಮೆಥಡ್ ಆಯ್ತು. ಈಗ ಮತ್ತೊಂದು ಯಾವುದೇ ನಂಬರ್ ಕೊಟ್ಟು ನಮಗ ಯಾವ ಒಂದು ಲೀಸ್ಟ್ ನಂಬರ್ ನಿಂದ ನಾವ್ ಏನ್ ಮಾಡ್ಬೋದು, ಡಿವೈಡ್ ಮಾಡ್ಬೋದು ಅಂತ ಕೇಳಿದ್ರು ಅಂತ ತಿಳ್ಕೊರಿ. ಸೇಮ್ ಈಗ ಮತ್ತೆ ನಮ್ಗೆ ಇಲ್ಲಿ ಏನ್ ಪೇರ್ ಆಗಿಲ್ಲಲ್ಲ, ಅದನ್ನೇ ನಾವಿಲ್ಲಿ ಕನ್ಸಿಡರ್ ಮಾಡ್ಬೇಕು. 48 ಡಿವೈಡೆಡ್ ಬೈ 3 ಮಾಡ್ರಿ, ಹೌದಾ? ಇಲ್ಲಿ ಪೇರ್ ಆಗ್ಲಿದ್ ಸಂಖ್ಯೆನ ನಾವ್ ಇಲ್ಲಿ ತಗೋಬೇಕು. ಸೊ ಎಷ್ಟಾಯ್ತು, 3 1 1, ಆಮೇಲೆ 1 ಉಳಿತು, ಇಲ್ಲಿ 8 ಇದೆ, ಹಾಗಾಗಿ 18 ಆಯ್ತು. 3 6 18 ಆಯ್ತು, 16 ಬಂತು. ಓಕೆ, 16 is ಎಷ್ಟು, 16 ಎಷ್ಟಿದೆ ನಮ್ಗಿಲ್ಲಿ, 16 ಅಂದ್ರ ಇದು ಕೂಡ ನಮ್ಗೆ ಏನಾಗತ್ತ, ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ, ಹೌದಾ? ಪರ್ಫೆಕ್ಟ್ ಸ್ಕ್ವೇರ್ ಅಂದಾಗ ಹಾಗಾದ್ರೆ ಇದ್ರದ್ದು 16 ಸ್ಕ್ವೇರ್ ರೂಟ್ ಎಷ್ಟಾಗತ್ತೆ ನಮಗ, 4 ಅಂತ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಒಂದು ನಾವು ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಥ್ರೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ಕಲ್ತೀವಿ. ಅದ್ರ ಜೊತೆಗೆ ಅವ್ರು ಯಾವುದೇ ಒಂದು ನಂಬರ್ ಅನ್ನ ಕೊಟ್ಟು ಅದಕ್ಕ ಯಾವ ಒಂದು ಲೀಸ್ಟ್ ಮಲ್ಟಿಪ್ಲೈದಿಂದ ಸಂಖ್ಯೆಯಿಂದ ಅಥವಾ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರ ಜಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ತಗೊಂಡು ಯಾವ್ದು ಪೇರ್ ಆಗಿಲ್ಲಲ್ಲ ಆ ಪೇರ್ ನಿಂದ ಅಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು. ಇಫ್ ಅವ್ರು ಕೇಳಿದ್ರ ಮಲ್ಟಿಪ್ಲೈ ಅಂತಂದ್ರ ನಾವಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು. ಇನ್ ಕೇಸ್ ಅವ್ರು ಡಿವೈಡ್ ಅಂದ್ರ ಕ್ವಶನ್ ಇತ್ತು ಅಂದ್ರ ಡಿವೈಡ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಅನ್ನ ನಾವು ಮಾಡಬಹುದು with the help of given number. Okay, I hope all of you understand this concept regarding prime factorization and the least multiply and divide numbers. Okay, so next ನಾವು ಎಲ್ಲಿ ಹೋಗೋಣ ಅಂದ್ರೆ ಇವಾಗ ಎಕ್ಸರ್ಸೈಸ್ ಹೋಗ್ಬೇಕೀಗ, ಹೌದಾ? ಕರೆಕ್ಟಾ? ಹಾ, ಎಕ್ಸರ್ಸೈಸ್. ನೆಕ್ಸ್ಟ್ ಎಕ್ಸರ್ಸೈಸ್ ಯಾವ್ದಿದೆ ನೋಡ್ರಿ, ಹೌದಾ? ಅಲ್ಲೇ ಕ್ವಶನ್ ಏನಿದೆ ನೋಡ್ರಿ, ಎಕ್ಸರ್ಸೈಸ್ ಹೋಗ್ತಾ ಇದೀವಿ ನಾವು. ಹೌದಾ? ಎಕ್ಸರ್ಸೈಸ್ ರಿಲೇಟೆಡ್ ಟು ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಹೌದಾ? ಅದ್ರ ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ವಾಟ್ ಕುಡ್ ಬಿ ದ ಪಾಸಿಬಲ್ ಒನ್ಸ್ ಡಿಜಿಟ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದ ಫಾಲೋವಿಂಗ್, ಹೌದಾ? ಸೊ ಅಲ್ಲಿ ಏನಾಗಿದೆ, ಕ್ವಶನ್ ಏನಾಗಿದೆ ಅಂದ್ರೆ ಒಂದಿಷ್ಟು ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ ಅವರು. ಆ ನಂಬರ್ಸ್ ಗಳಲ್ಲಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಆ ಒಂದು ಒನ್ಸ್ ಪ್ಲೇಸ್ ಒಳಗೆ ಇದ್ದದನ್ನ ನೋಡ್ಕೊಂಡು ನಾವ್ ಏನ್ ಮಾಡ್ಬೋದು ಹೇಳ್ರಿ, ಅಲ್ಲಿ ಅದರದ್ದು ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಪಾಸಿಬಲ್ ಅಂದಾರ ಅವ್ರು, ಹೌದಾ? ಸಮ್ ಟೈಮ್, ಹೌದಾ? ಸೊ ಹಾಗಾದ್ರೆ ಈಗ ಎಕ್ಸಾಕ್ಟ್ ಅಂತಿಲ್ಲ, ನೋಡೋದು, ಹೌದಾ? ಸೊ ಇಲ್ಲಿ ಏನಾಗಿದೆ, 9801 ಅಂತ ಇದೆ. ಫಸ್ಟ್ ಕ್ವಶನ್ ಏನಿದೆ, 9801 ಅಂತ ಇದೆ. 9801 ಅಂತ ಇದೆ. ಹಾಗಾದ್ರೆ ಈ ಒಂತ್ ಪ್ಲೇಸ್ ಒಳಗೆ ನನಗೆ ಏನಾಗಿದೆ ಹೇಳ್ರಿ, ಇಲ್ಲಿ ಒಂತ್ ಪ್ಲೇಸ್ ಒಳಗೆ ಏನಾಗಿದೆ, 1 ಅಂತ ಇದೆ, ಅಂದ್ರೆ ಬಿಡಿ ಸ್ಥಾನದೊಳಗ, ಹೌದಾ? ಈಗ ಇದನ್ನ ಕನ್ಸಿಡರ್ ಮಾಡ್ಕೊಂಡು ನಾನು ಏನ್ ಮಾಡ್ಬೋದು, ಇದ್ರದ್ದು ಸ್ಕ್ವೇರ್ ರೂಟ್ ಏನಾಗಬಹುದು, ಹೌದಾ? ಸ್ಕ್ವೇರ್ ರೂಟ್ ಏನಾಗಬಹುದು, ಹೌದಾ? ಇದ್ರದ್ದು ಪಾಸಿಬಲ್, ಹೌದಾ? ಪಾಸಿಬಲ್ ಒನ್ಸ್ ಡಿಜಿಟ್ ಇನ್ ದ ಸ್ಕ್ವೇರ್ ರೂಟ್ ಆಫ್ 9801 ಈಸ್, ಇಲ್ಲಿ ಏನಾಗತ್ತ, 1 ಇರಬಹುದು ಅಥವಾ 9 ಇರಬಹುದು, ಹೌದಾ?
ಹೌದಾ? ಜಸ್ಟ್ ನಾವ್ ಏನ್ ಮಾಡ್ಬೋದು, ಈ ಒಂದ್ ಪ್ಲೇಸ್ ಅನ್ನ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಈ ಫಾರ್ ಎಕ್ಸಾಂಪಲ್ 1 ಅನ್ನ ಸ್ಕ್ವೇರ್ ಮಾಡ್ರಿ, ಏನಾಗಿರ್ತೈತಿ? 1 ಇರ್ತೈತಿ, ರೈಟ್? 9 ಅನ್ನ ಸ್ಕ್ವೇರ್ ಮಾಡ್ರಿ, 81 ಅಂತ ಇರ್ತೈತಿ. ಹೌದಾ? ಹಾಗಾಗಿ ಈ ಒಂದು ಬಿಡಿ ಸ್ಥಾನದೊಳಗ 1 ಇದೆ ಅಂದ್ರ ಅಲ್ಲೇ ನಮಗ ಏನಾಗಿರ್ತೈತಿ? ಮಸ್ಟ್ ಅಂಡ್ ಶುಡ್ ಅಲ್ಲಿ ಏನಾಗಿರ್ತೈತಿ? ನಮಗ 1 ಮತ್ತ 9 ಅಂತನ ಇರ್ತೈತಿ ಸ್ಕ್ವೇರ್ ರೂಟ್ ಒಳಗ. ಹೌದಾ? ಅರ್ಥ ಆಯ್ತಾ ಇದು? ಹಾಗಾದ್ರೆ ನಾನು ಇಲ್ಲಿ ಬರೀತೆ ನೋಡ್ರಿ. ಪಾಸಿಬಲ್, ಅವ್ರ ಅದೇ ರೀತಿ ಕ್ವಶನ್ ಕೇಳಿದಾರ ನಮಗೀಗ. ಪಾಸಿಬಲ್ ಒನ್ಸ್ ಡಿಜಿಟ್ ಇನ್ ದ square root of 9801 is 1 or 9. ಹೌದಾ? 1 ಅಥವಾ 1 ಅಥವಾ 9 ಇರಬಹುದು. ಈ ಒಂದು ಇದ್ರದ್ದು ಒಂದು ಸ್ಕ್ವೇರ್ ರೂಟ್ ಒಳಗ, ಹೌದಾ, ವರ್ಗ ಮೂಲದೊಳಗ ನಮಗ ಅದ್ರದೊಂದು ಬಿಡಿ ಸ್ಥಾನದೊಳಗ 1 ಇರಬಹುದು ಅಥವಾ 9 ಇರಬಹುದು. ಹೌದಾ? ಸೆಕೆಂಡ್ ಒನ್ ಏನಿದೆ ನೋಡ್ರಿ, ನೋಡ್ರಿ 99,856 ಇದೆ. ಯಾರಾದ್ರೂ ಹೇಳ್ಬೋದಾ ಇದ್ರ ಸ್ಕ್ವೇರ್ ರೂಟ್ ಒಳಗೆ ಎಷ್ಟಿರ್ಬೋದು ನಂಬರ್ ಅಂತ ಹೇಳಿ? ಸ್ಕ್ವೇರ್ ರೂಟ್ ಒಳಗ ಬಿಡಿ ಸ್ಥಾನದೊಳಗ ಅಥವಾ ಒಂದ್ ಪ್ಲೇಸ್ ಒಳಗ ಇಲ್ಲಿ 6 ಇದೆ. ಇದು ಎಕ್ಸರ್ಸೈಸ್. ಇದು ನಾನ್ ಸ್ವಲ್ಪ ಅಲ್ಲೇ ನಾವು ಎಕ್ಸಾಂಪಲ್ ಕೊಟ್ಟಿದ್ದ ಬೇರೆ ಇರ್ತೈತಿ, ಬಟ್ ಅಲ್ಲಿ ಎಕ್ಸರ್ಸೈಸ್ ಒಳಗ ಬಹಳ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಬಿಟ್ರು ಅಂದ್ರ ಆಲ್ಮೋಸ್ಟ್ ಮಕ್ಳು ಸ್ವಲ್ಪ ಚೆನ್ನಾಗ್ ಮಾಡ್ತೀರಿ, ಅದಾದ್ಮೇಲೆ ಸ್ವಲ್ಪ ಏನೋ ಟಫ್ ಇದಾವ್ ಹಾಗಾಗಿ ಬಿಡ್ತೀರಿ. ಹಾಗಾಗಿ ಸ್ವಲ್ಪ ನಾನು ಒಂದ್ ಚೂರ್ ಡಿಫಿಕಲ್ಟ್ ಇದ್ದಿದ್ವನ್ನ ನಾನೇ ಬಿಡಿಸ್ತಾ ಇರ್ತೀನಿ. ಹೌದಾ? ನಿಮ್ಗೆ ಎಕ್ಸರ್ಸೈಸ್ ಬಿಡಿಸೋದು ಓಕೆ ಅಂದ್ರೆ ನಾನು ಬಿಡಿಸ್ತೀನಿ. ಇಲ್ಲ ಮೇಡಮ್ ನಾವೇ ಮಾಡ್ಕೋತೀವಿ, ಜಸ್ಟ್ ನೀವು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ರಿ ಅಂದ್ರೆ ನಾನು ಆ ರೀತಿನೂ ಮಾಡ್ತೀನಿ. ಬಟ್ ಬೆಟರ್ ಈಗ ನಾನು ಆಫ್ಲೈನ್ ಕಲ್ಸುವಾಗೂ ಹೇಳಿದಂದ್ರೆ ಸ್ವಲ್ಪ ನಮ್ಗೆ ಎಕ್ಸರ್ಸೈಸ್ ಬಿಡಿಸಿದ್ರೆ ಅದ್ರೊಳಗೆ ಡಿಫ್ರೆಂಟ್ ಕ್ವಶನ್ಸ್ ಗಳಿರ್ತಾವು, ಅವ್ನ್ ಬಿಡಿಸಿದ್ರೆ ಮಕ್ಕಳಿಗೆ ಐಡಿಯಾ ಬರ್ತೈತಿ ಅನ್ನೋದಕ್ಕೆ ನಾನು ಎಕ್ಸರ್ಸೈಸ್ ಬಿಡಿಸ್ತಿರ್ತೇನೆ. ಓಕೆ, ಸೊ 99,856 ಒಳಗ ಇದರದ ಪಾಸಿಬಲ್ ಸ್ಕ್ವೇರ್ ರೂಟ್ ಏನ್ ಬರ್ಬೋದು? ಯಾರಾದ್ರೂ ಹೇಳ್ಬೋದಾ? ಎಲ್ಲಾರು ಇನ್ನು ದೀಪಾವಳಿ ಮೂಡ್ ನಿಂದ ಹೊರಗೆ ಬಂದಿಲ್ಲ ಅನಿಸ್ತೈತಿ. ಹೌದಲ್ಲ? ಫುಲ್ ದೀಪಾವಳಿ ಮೂಡ್ ನೊಳಗಿರ್ಬೋದು. ಹೌದಾ? ಇಟ್ಸ್ ಓಕೆ. ಓಕೆ, ಸೊ ಇಲ್ಲಿ 6 ಇದೆ. ನಾವ್ ಏನ್ ಮಾಡ್ಬೇಕು ಹೇಳಿ? ಜಸ್ಟ್ ಈ ಬಿಡಿ ಸ್ಥಾನದೊಳಗ ನಾ ಇಲ್ಲಿ ರೌಂಡ್ ಮಾಡ್ತಾ ಇದೀನಿ, ಕಾಣಿಸ್ತಾ ಇದೆ 6. ಆ 6 ಅನ್ನ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಈಗ 6 ಲಾಸ್ಟ್ ಬರ್ದೈತಂದ್ರ ಅದ್ರದ್ದು ಸ್ಕ್ವೇರ್ ರೂಟ್ ಏನಾಗತ್ ನಮ್ಗೆ ಹೇಳ್ರಿ? ಪಾಸಿಬಲ್ ಒನ್ಸ್ ಡಿಜಿಟ್ ಏನಾಗತ್ತ? ಓನ್ಲಿ 6 ಇರ್ತೈತಿ. ಹೌದಾ? ಈಗ 6 ಅನ್ನ ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ತ? 36. ಅಂದ್ರ ಬಿಡಿ ಸ್ಥಾನದೊಳಗ ನಮಗ 6 ಬರ್ತೈತಿ. ಹಾಗಾಗಿ 6 ಸ್ಕ್ವೇರ್ ಇಸ್ 36 ಅಂತ ಆಗತ್ತ. ಹಾಗಾದ್ರೆ ಪಾಸಿಬಲ್ ಒನ್ಸ್ ಡಿಜಿಟ್ ಇನ್ ದ ಸ್ಕ್ವೇರ್ ರೂಟ್ ಆಫ್ 99,856 is 6. ರೈಟ್? ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡ್ರಿ. ಥರ್ಡ್ ಒನ್ ಸಂಖ್ಯೆ ಎಷ್ಟಿದೆ ನೋಡ್ರಿ? ಅದು 65 7 3 6 and 025. ಹೌದಾ? ಈಗ ಈ ನಂಬರ್ ನೋಡೇ ಶಾಕ್ ಆಗಿರ್ಬೋದು. ಇಷ್ಟು ಓದ್ಲಿಕ್ಕೆ ಇಷ್ಟು ಕಷ್ಟ ಇದೆ, ಇದ್ರದ್ದು ನಾನು ಸ್ಕ್ವೇರ್ ರೂಟ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು? ಏನಿಲ್ಲ, ಅವ್ರು ಬೇಕಾದ ಸಂಖ್ಯೆ ಕೊಡ್ಬೋದು. ನಾನ್ ಕನ್ಸಿಡರ್ ಮಾಡೋದು ಓನ್ಲಿ ಒನ್ಸ್ ಡಿಜಿಟ್ ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಈ 1 ಡಿಜಿಟ್ ಇಲ್ಲಿ 5 ಇದೆ ಆದ್ರೆ ಹಾಗಾದ್ರೆ ಸ್ಕ್ವೇರ್ ರೂಟ್ ಒಳಗೆ ಎಷ್ಟಿರ್ತೈತಿ ಹೇಳ್ರಿ? ಸ್ಕ್ವೇರ್ ರೂಟ್ ದ ಒನ್ಸ್ ಡಿಜಿಟ್ ಒಳಗೆ ಎಷ್ಟಿರ್ತೈತಿ ಹೇಳ್ರಿ? ಇಲ್ಲಿ 5 ಇರ್ತೈತಿ. ಹೌದಾ? ಯಾಕೆ 5 ಅಂದ್ರ 5 ಸ್ಕ್ವೇರ್ ಅನ್ನ ಸ್ಕ್ವೇರ್ ಮಾಡ್ರಿ 25 ಆಯ್ತು. ಹಾಗಾದ್ರೆ ಇಲ್ಲಿ ಬಿಡಿ ಸ್ಥಾನದೊಳಗೆ 5 ಇರೋದ್ರಿಂದ ನೀವು ಯಾವುದೇ ನಂಬರ್ ಅನ್ನ ಸ್ಕ್ವೇರ್ ಮಾಡ್ರಿ ಅದರದ ಒಂದು ಬಿಡಿ ಸ್ಥಾನದೊಳಗೆ ನಮಗ 5 ಅಂತನ ಬರ್ತೈತಿ. ಹಾಗಾಗಿ ಪಾಸಿಬಲ್ ಒನ್ಸ್ ಡಿಜಿಟ್ ಇನ್ ದ ಸ್ಕ್ವೇರ್ ರೂಟ್ ಆಫ್ ಇದೆಷ್ಟು ನಂಬರ್ಸ್ ಇದೆಯಲ್ಲ ಇಲ್ಲಿ ನಮ್ಗೆ ಏನಾಗತ್ತ? 5 ಅಂತನ ಬರ್ತೈತಿ. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ? ಸೆಕೆಂಡ್ ಮೇನ್ ಕ್ವಶನ್. Without doing any calculation, find the numbers which are surely not perfect square. ಹೌದಾ?
ಇಲ್ಲಿ ಏನಾಗಿದೆ, ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡದನ್ನ ನಾವು ಅದು ಸ್ಕ್ವೇರ್ ನಂಬರ್ ಹೌದೋ ಅಲ್ಲೋ ಅಥವಾ ಅಲ್ಲ ಅಂತ ನಾವ್ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಹೌದಾ? ಅಂದ್ರೆ ಬರಿಬೇಕು. ಕರೆಕ್ಟಾ? ಸೊ ಅಲ್ಲಿ ಏನಾಗಿದೆ, ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿದಾರು ದಟ್ ವಿತೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ ಫೈಂಡ್ ದ ನಂಬರ್ಸ್ ವಿಚ್ ಆರ್ ಶೋರ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ. ಹೌದಾ? ಹಾಗಾದ್ರೆ ಇದು ಏನ್ ಕ್ವಶನ್ ಇದೆ, ಒಂದ್ ಸೆಕೆಂಡ್ ನೋಡೋಣ. ನಂಬರ್ಸ್ ಗಳು ಯಾವ್ಯಾವ ಇದಾವ ಅಂತ ಹೇಳಿ. 153 ಇದೆ. ಹೌದಾ? ನೆಕ್ಸ್ಟ್ 257 ಇದೆ. ನೆಕ್ಸ್ಟ್ 408 ಅಂತ ಇದೆ. ಹೌದಾ? ನೆಕ್ಸ್ಟ್ 441 ಅಂತ ಇದೆ. ಹೌದಾ? ಸೊ ನಿಮಗೆ ಇದ್ರ ಬಗ್ಗೆ ನಾನು ನಿಮಗ ಆಲ್ಮೋಸ್ಟ್ ನೀವು ಹಾಲಿಡೇ ಹೋಗೋಕ್ಕಿಂತ ಮುಂಚೆ ನಾನು ಇದ್ರದ ಈ ರೀತಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಮುಗಿಸಿದ್ದೆ. ನಿಮ್ಗೆ ನೆನಪಿದೆ ಇಲ್ಲ ಗೊತ್ತಿಲ್ಲ. ಒಂದು ಸ್ಕ್ವೇರ್ ನಂಬರ್ ಅಂತ ನಾವು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ನಮಗ ಲಾಸ್ಟ್ ಡಿಜಿಟ್ ಏನ್ ಇರ್ಬೇಕಂದ್ರ 1 ಇರ್ಬೇಕು. ಕರೆಕ್ಟಾ? ಅಥವಾ 4 ಇರ್ಬೇಕು, ಅಥವಾ 5 ಇರ್ಬೇಕು, ಅಥವಾ 9 ಇರ್ಬೇಕು, ಅಥವಾ ಈವನ್ ನಂಬರ್ ಆಫ್ 0 ಇರ್ಬೇಕು. ಸಮ ಸಂಖ್ಯೆಯಲ್ಲಿ 0 ಇತ್ತಂದ್ರ, ಹೌದಾ? ಆಮೇಲೆ 6 ಒಂದಿರ್ಬೇಕು. ಕರೆಕ್ಟಾ? ಸಾರಿ, ಇಲ್ಲ 6 ಒಂದ್ ಬರಿಬೇಕಾ? 6, ಹೌದಾ? 9 ಅಂಡ್ ಈವನ್ ನಂಬರ್ ಆಫ್ ಝೀರೋಸ್ ಇತ್ತಂದ್ರ ಲಾಸ್ಟ್ ಡಿಜಿಟ್. ಅರ್ಥ ಆಯ್ತಾ? 1, 4, 5, 6, 9 ಈವನ್ ನಂಬರ್ ಆಫ್ ಝೀರೋಸ್ ಇತ್ತಂದ್ರ ನಾವು ಅದನ್ನ ಏನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ ದಟ್ ನಂಬರ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಅದ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡ್ದ ವಿತೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ ವಿ ಹ್ಯಾವ್ ಟು ಫೈಂಡ್ ವೆದರ್ ಇಟ್ಸ್ ಅ ಸ್ಕ್ವೇರ್ ನಂಬರ್ ಆರ್ ನಾಟ್ ಸ್ಕ್ವೇರ್ ನಂಬರ್ ಅಂತ ನಾವು ಕಂಡುಹಿಡಿಬೇಕು. ಹೌದಾ? ಹಾಗಾದ್ರೆ ನಮ್ಮ ಕಂಡೀಷನ್ ಇಲ್ಲೇ 1 ಇರ್ಬೇಕು, 4 ಇರ್ಬೇಕು, 5, 6 ಅಂಡ್ 9 ಅಂಡ್ ಈವನ್ ನಂಬರ್ ಆಫ್ ಝೀರೋಸ್ ಇರ್ಬೇಕು. ಹೌದಾ? ಬಟ್ ಇಲ್ಲಿ ನೋಡ್ರಿ, ಇಲ್ಲಿ 3 ಇದೆ, ಇದು ನಮ್ಗ ಅಲ್ಲ, ಇದು ಒಂದು ಸ್ಕ್ವೇರ್ ನಂಬರ್ ಅಲ್ಲ. ನೆಕ್ಸ್ಟ್ ಇಲ್ಲಿ 7 ಇದೆ, ಈ ಲಿಸ್ಟ್ ಒಳಗೆ 7 ಇದೆ ಏನೋ, ಹಾಗಾಗಿ ಇದು ಕೂಡ ನಮ್ಗ ಅಲ್ಲ. ಹೌದಾ? ನೆಕ್ಸ್ಟ್ ಈ ಲಿಸ್ಟ್ ಒಳಗೆ ಇಲ್ಲಿ 408 ಇದೆ, ದಿಸ್ ಇಸ್ ಆಲ್ಸೋ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಬಟ್ 441 ಅಂತ ಇದೆ. ಹೌದಾ? 441 ಅಂದ್ರೆ ಎಷ್ಟಾಯ್ತು ಈಗ ನಮ್ಗ? ಇಲ್ಲಿ ಲಾಸ್ಟ್ 1 ಇರೋದ್ರಿಂದ, ಹೌದಾ? ಲಾಸ್ಟ್ 1 ಇರೋದ್ರಿಂದ ನಮ್ಗೆ ಏನಾಗತ್ತ, ಇದು ಸ್ಕ್ವೇರ್ ನಂಬರು ಹೌದು. ಕರೆಕ್ಟಾ? ಇದಕ್ ನಾವ್ ಏನ್ ಮಾಡ್ಬೇಕು, ರೀಸನ್ ಅನ್ನ ಬರಿಬೇಕು. ಸಿನ್ಸ್ ದ ನಂಬರ್ ವಿಚ್ ಎಂಡ್ಸ್ ವಿತ್ ಡಿಜಿಟ್ 2, 3, 7, 8 ಆರ್ ಶೋರ್ಲಿ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಯಾಕಂದ್ರ, ಹೌದಾ, ನಾನು ಇಲ್ಲಿ ಸ್ವಲ್ಪ ಬರೆಸ್ಬೋದಾ ನಿಮ್ಗ? ಸಿನ್ಸ್ 153 and 257 and 408, ಹೌದಾ, these numbers which ends with digit 2, 3, 7 and 8 are, ಹೌದಾ, are surely not a perfect square. Surely not a perfect square. ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ. ಹೌದಾ? ಕರೆಕ್ಟಾ? ಸೊ ಇದು ನಮ್ಮ ಒಂದು ಸೆಕೆಂಡ್ ಮೇನ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್. ಯಾವ್ದಂದ್ರ ವಿತೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ ವಿ ಹ್ಯಾವ್ ಟು ಫೈಂಡ್ ವೆದರ್ ಇಟ್ಸ್ ದೀಸ್ ನಂಬರ್ಸ್ ಆರ್ ಸ್ಕ್ವೇರ್ ನಂಬರ್ಸ್ ಆರ್ ನಾಟ್ ಅಂತ ನಾವು ಸ್ಕ್ವೇರ್ ರೂಟ್ ನಂಬರ್ಸ್ ಅಂದ್ರ ಅದಾವಿಲ್ಲೋ ಅಂತ ಹೇಳಿ ನಾವು ಕಂಡು ಹಿಡಿದ್ವಿ. ರೈಟ್? ಕರೆಕ್ಟಾ? ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಟುಡೇಸ್ ಸೆಷನ್ ಅಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ in your chat box or unmute and ask me. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನ್ನ ಕೇಳಬಹುದು. ಅಲ್ಲೇ ನಿಮ್ಮ ಚಾಟ್ ಬಾಕ್ಸ್ ಒಳಗ ಅಲ್ಲಾದ್ರೂ ನೀವು ಮೆಸೇಜ್ ಮಾಡಿ ಕೇಳ್ರಿ, ಏನಾದ್ರೂ ಡೌಟ್ಸ್ ಇದ್ರ ಅಥವಾ ರಿಪೀಟ್ ಮಾಡ್ರಿ ಅಂತಿದ್ರ. ಇಲ್ಲ ಅಂದ್ರೂ ನೀವು ಕೇಳ್ಬಹುದು. ಹೌದಾ?
I hope all of you understand today's session, and you have any doubts. Okay. So I I hope all of you understand the today's session, and I wind up this session, and next class ಒಳಗ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.